ಹಲೋ ಫ್ರೆಂಡ್ಸ್, ನಾನು ಈ ದಿನ ಅಕ್ಕಿ ತರಿನಲ್ಲಿ ಇಡ್ಲಿ ಮಾಡ್ತೀನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ, ನೀವು ಮಾಡಿ ಒಮ್ಮೆ ಆಯಿತಾ. ಟೇಸ್ಟ್ ನೋಡಿ ಹಾಗೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ನಾನು ಇಲ್ಲಿ 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ತರಿ ಮಾಡ್ತೀನಿ, ಅವಾಗ ನಿಮಗೆ ತೋರಿಸ್ತೀನಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. 1.5 ಲೋಟ. ಇದರಲ್ಲಿ ನಾನು 3/4 ಲೋಟ ಅಷ್ಟು, 1 ಲೋಟ ಬರಾಬರಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಾತ್ರ ನೆನೆಸಿಬಿಡ್ತೀನಿ ನಾನು. ಇದನ್ನು ಮಾತ್ರ ನೆನೆಸ್ತೀನಿ, ಅಕ್ಕಿನ ನೆನೆಸಲ್ಲ. ಅದು ಇದನ್ನು ನೆನೆಸಿದ್ಮೇಲೆ ನೋಡಿ, ಇದನ್ನು ಮಾತ್ರ ನೆನೆಸಕ್ಕೆ ಹಾಕಿದ್ದೀನಿ ನಾನು. ನೀರು ಹಾಕಿದ್ದೀನಿ ಇದರಲ್ಲಿ ನೋಡಿ, ಹಾಕಿ ಇಡ್ತೀನಿ. ಇವಾಗ ಇದು ಸುಮಾರು ನೆನೆಬೇಕು ಆಯಿತಾ. ನಂತರ ಇದಕ್ಕೆ ನಾನು ಏನೂ ಹಾಕೋದಿಲ್ಲ, ಇದಕ್ಕೆ ಅನ್ನ ಮಿಕ್ಸ್ ಮಾಡ್ತೀನಿ, ತೋರಿಸ್ತೀನಿ. ಸ್ವಲ್ಪ ಇದು ಅವಲಕ್ಕಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ ನೋಡಿ, ಇವಾಗ ತೋರಿಸ್ತೀನಿ. ಇದರಲ್ಲೇ ಹಾಕ್ಬಿಡ್ತೀನಿ. ನಾನು ಇದಕ್ಕೆ 1/4 ಲೋಟ ಹಾಕಿದ್ದೀನಿ ಫ್ರೆಂಡ್ಸ್. 1/4 ಲೋಟ, 1 ಲೋಟ ಉದ್ದಿನಬೇಳೆ, 1/4 ಲೋಟ ಇದು ಅವಲಕ್ಕಿ ಹಾಕಿದ್ದೀನಿ. ನಂತರ ನಾನಿಲ್ಲಿ ಬರಾಬರಿ 1.5 ಲೋಟ ಅಕ್ಕಿನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತರಿ ಮಾಡ್ತೀನಿ, ಇವಾಗ ತೋರಿಸ್ತೀನಿ. ಇದು ನೆನಿಬೇಕು, ಇದು ಕನಿಷ್ಠ 7 ಅವರ್ಸ್ ಆದರೂ ನೆನಿಬೇಕು. ಆಮೇಲೆ ರುಬ್ತೀನಿ. ಆವಾಗ ಇದನ್ನು ಮುಂದೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಅಕ್ಕಿ ತರಿನಲ್ಲಿ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಅಂಗಡಿನಲ್ಲೇ ಹೋಗಿ ತಗೊಬಂದು ತರಿ ಅಕ್ಕಿ ಅದೇ ಸಿಗುತ್ತೆ ನೋಡಿ ಅಂಗಡಿನಲ್ಲಿ ಪ್ಯಾಕೆಟು ಅಕ್ಕಿ ತರಿ, ಅದರಲ್ಲೇ ಮಾಡಬೇಕು ಅಂತ ಏನಿಲ್ಲ. ಈಗ ನಾವು ಮನೆಯಲ್ಲೇ ಅಕ್ಕಿ ಇದ್ದರೆ ಅದರಲ್ಲೂ ಸಹ ಅಕ್ಕಿ ತರಿನಲ್ಲಿ ಇಡ್ಲಿ ಮಾಡ್ಬೋದು, ಸೂಪರಾಗಿ ಬರುತ್ತೆ. ಯಾವ ರವೆನೂ ಇಲ್ಲ ಅದ್ರ ಮುಂದೆ, ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಈ ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಹಿಂದೆ ನಮ್ಮ ತಾಯಿಯವರೆಲ್ಲ ಫ್ರೆಂಡ್ಸ್ ಮಿಲ್ಲಲ್ಲಿ ಬೀಸ್ಬಿಟ್ಟು ಅದಕ್ಕೋಸ್ಕರನೇ ರೆಡಿ ಮಾಡಿ ಇಟ್ಕೋತಾಯಿದ್ರು ನಾವು ಚಿಕ್ಕವರಿರುವಾಗ ಆಯ್ತಾ. ನಾವು ಈಗ ನೋಡಿ ಇಷ್ಟು ನಾನು ಈಗ ನೋಡಿ ಮಿಕ್ಸಿಗೆ ಹಾಕಿದ್ದೀನಿ. ಇದನ್ನು ನಾನು ತರಿ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ, ಇದು ರೆಡಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ರವೆ ಆಗಿ ಎಷ್ಟು ಚೆನ್ನಾಗಾಗಿದೆ ಇದು. ಈ ಥರ ಮಾಡಿಕೊಂಡು ನಾನೀಗ ಇದನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ ರೆಡಿ ಆಯಿತು. ಇದ್ರ ಮುಂದೆ ಯಾವ ಅಂಗಡಿ ರವೆನೂ ಇಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಾಗುತ್ತೆ. ನೀವು ಇದು ಹಳೇ ಮೆಥಡ್, ಹಿಂದೆ ಅಜ್ಜಿ ಅಮ್ಮಂದಿರು ಅವ್ರು ಮಾಡ್ತಿದ್ದಂತಹ ಮೆಥಡ್ ಇದು. ಆದ್ರೂ ಇದೇ ಸೂಪರು, ಇದ್ರ ಮುಂದೆ ಯಾವುದೂ ಇಲ್ಲ. ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ. ಇವಾಗ ನೋಡಿ, ಈಗ ಅಕ್ಕಿ ತರಿ ರೆಡಿ ಮಾಡಿಕೊಂಡೆ ನಾನು. ಇದಕ್ಕೆ ಇವಾಗ ನೋಡಿ, ಇದನ್ನು ಬೆಳಗ್ಗೆ ನೆನೆಸಿದ್ದೀನಿ. ಉದ್ದಿನಬೇಳೆ ಮತ್ತು ಅವಲಕ್ಕಿ ಇವೆರಡೂ ಸಹ ನಾನು ನೆನೆಸಿದ್ದೀನಿ. ಇವಾಗ ಇದನ್ನು ರುಬ್ತೀನಿ, ರುಬ್ಬಿಟ್ಟು ಅದರಲ್ಲಿ ಸೇರಿಸ್ತೀನಿ. ನೋಡಿ ರೆಡಿ ಆಯಿತು. ಬಪ್ಪ ಉಣ್ಕ ಬಪ್ಪ.
ಈಗ ನಾನು ಇದಕ್ಕೆ ಸ್ವಲ್ಪ ಅನ್ನ ಹಾಕ್ತಿದ್ದೀನಿ. ಅನ್ನ ಹಾಕ್ತಿದ್ರೂ ನಡೀತೆ ಫ್ರೆಂಡ್ಸ್, ಆದರೆ ಇನ್ನೂ ಸ್ಮೂತಾಗಿ ಚೆನ್ನಾಗಿರುತ್ತೆ. ನೀವು ಹಾಕಿ. ಒಂದು ವೇಳೆ ಉದ್ದಿನಬೇಳೆ ಅವಲಕ್ಕಿ ತುಂಬ ಹಾಕಿದ್ರೆ ಹಾಕೋಬೇಡ. ನಾನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಅನ್ನ ಹಾಕಿ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕು. ಕೈ ಹಾಕಿ ಚೆನ್ನಾಗಿ ಕಲಸಿ, ಆವಾಗಲೇ ಅದು ಚೆನ್ನಾಗಿ ಹುಳಿ ಬರೋದು. ನೋಡಿ ಈ ಥರ. ಇವಾಗ ಇದು ರೆಡಿ ಆಯಿತು. ಬೆಳಿಗ್ಗೆಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ನೋಡಿ, ಅಕ್ಕಿ ನುಚ್ಚಿನ ಸಂಪಳ ರೆಡಿ ಆಯಿತು ಇಡ್ಲಿಗೆ. ಇವಾಗ ನಾನು ಇದನ್ನು ಬೇಯಲಿಕ್ಕೆ ಹಾಕ್ತೀನಿ. ಬಟ್ಲಿಗೆ ಈ ಥರ ಎಣ್ಣೆ ಸಾಕೋಬೇಕು. ನಾನು ಇಲ್ಲಿ ನೀರು ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ. ಇಲ್ಲಾಂದರೆ ಹುಣ್ಸೆಹಣ್ಣು ಹಾಕಲಿಲ್ಲ ಅಂದರೆ ಪಾತ್ರೆ ಕರೆ ಹಿಡಿತದೆ. ಅದಕ್ಕೋಸ್ಕರ ಹುಣ್ಸೆಹಣ್ಣು ಹಾಕಿಟ್ಟಿದ್ದೀನಿ. ಈಗ ಇದಕ್ಕೆ ನಾನು ಇದನ್ನು ಹಾಕ್ತೀನಿ. ಇದನ್ನು ನಾನು ಬೇಯಲಿಕ್ಕೆ ಇಡ್ತೀನಿ ಫ್ರೆಂಡ್ಸ್.
ಇವಾಗ ನೋಡಿ ಅಕ್ಕಿ ತರಿನಲ್ಲಿ ಮಾಡಿರೋ ಇಡ್ಲಿ ರೆಡಿ ಆಯಿತು. ಏನು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಒಳ್ಳೆ ನೋಡಿ ಅಷ್ಟು ಚೆನ್ನಾಗಿ ನೋಡಿ. ಅಯ್ಯಪ್ಪ, ಮುಟ್ಟಿದ ತಕ್ಷಣ ಓಪನ್ ಆಗ್ತಿದೆ, ಅಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದನ್ನು ಕ್ಲೋಸ್ ಮಾಡ್ತೀನಿ. ರೆಡಿ ಆಯಿತು. ಹಲೋ ಫ್ರೆಂಡ್ಸ್, ನಾನು ಈ ದಿನ ಅಕ್ಕಿ ತರಿಯಿಂದ ಇಡ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಹಾಗೆ ಮನೆ ಮಂದಿಗೆಲ್ಲ ಸಹ ಇಷ್ಟ ಆಗುತ್ತೆ. ಅಂಗಡಿನಲ್ಲಿ ತಂದು ಮಾಡೋದಕ್ಕಿಂತ ನಾವು ಮಾಡೋದೇ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಮಸಾಲೆ ಇಡ್ಲಿನೂ ಸಹ ಮಾಡ್ಬೋದು. ಅದನ್ನು ಇನ್ನೊಂದು ದಿನ ಮಾಡಿ ಹಾಕ್ತೀನಿ. ಇದು ಸೂಪರಾಗಿರುತ್ತೆ. ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.